ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಸೈನ್ಸ್ ಟೀಚರ್ ಪದ್ಮಿನಿ. 9th ಸ್ಟ್ಯಾಂಡರ್ಡ್ಗೆ ಸೈನ್ಸ್ ಪಾಠವನ್ನು ಮಾಡ್ತಾ ಇದ್ದೀನಿ. ಸೊ ಸೈನ್ಸ್ ಅಂದರೆ ನಾನು ಕೆಮಿಸ್ಟ್ರಿ ಮತ್ತು ಬಯಾಲಜಿಯ ಪಾಠಗಳನ್ನು ಮಾಡ್ತೀನಿ. ಸೊ ದ್ಯಾಟ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ಸ್, ಯೂಟ್ಯೂಬ್ ಚಾನಲ್ ಕ್ಯೂ ಕಾಲ್ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಎಲ್ಲ ವಿಡಿಯೋಸ್ನು ವಾಚ್ ಮಾಡಿ, ಎಲ್ಲ ವಿಡಿಯೋಸ್ನು ನೋಡಿ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಪಾಠದ ಬಗ್ಗೆ ಇಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಅನ್ನೋ ಪಾಠನ ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಏನು ನಮ್ಗೆ ಈ ಪಾಠದ ಬಗ್ಗೆ ಮ್ಯಾಟರ್ ಬಗ್ಗೆ ಫರ್ದರ್ ನಮ್ಗೆ ಏನೇನು ಗೊತ್ತಾಯ್ತು, ಎಲ್ಲ ಪ್ಯೂರ್ ಆಗಿರೋದಿಲ್ಲ, ಇಟ್ ಈಸ್ ಅ ಮಿಕ್ಸ್ಚರ್ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ಮ್ಯಾಟರ್ ಪ್ರೆಸೆಂಟ್ ಅರೌಂಡ್ ಅಸ್ ಆರ್ ನಾಟ್ ಪ್ಯೂರ್, ದೇ ಆರ್ mixture of one or two or more two or more substances mixed to form a pure mixture. So ಎರಡಕ್ಕಿಂತ ಹೆಚ್ಚು ಪ್ಯೂರ್ ಸಬ್ಸ್ಟೆನ್ಸ್ಗಳು ಮಿಕ್ಸ್ಚರ್ ಆಗಿದ್ರೆ ನಾವು ಅದನ್ನ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ದಟ್ ಸೈಂಟಿಸ್ಟ್ಗಳ ಪ್ರಕಾರ ಪ್ಯೂರ್ ಅಂದ್ರೆ ಒಂದೇ ತರಹದ ಪಾರ್ಟಿಕಲ್ ಇರುವಂಥದ್ದು. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಯಾವ್ಯಾವುದು? ಸಿಂಗಲ್ ಪಾರ್ಟಿಕಲ್ಸ್, ಸಿಂಗಲ್ ಟೈಪ್ ಆಫ್ ಪಾರ್ಟಿಕಲ್ಸ್ ಇರುವಂಥದ್ದು ಯಾವ್ಯಾವುದು ಅಂತ ಹೇಳಿದ್ರೆ ಸಾಲ್ಟು, ಶುಗರು, ಆ ಥರ, ವಾಟರ್, ಆ ಥರ. ಸೊ ಸಾಲ್ಟನ್ನು ವಾಟರಲ್ಲಿ ಮಿಕ್ಸ್ ಮಾಡಿದ್ರೆ ಅದನ್ನ ಸಲ್ಯೂಷನ್ ಅಂತ ಕರಿತೀವಿ. ಸೊ ವಾಟರ್ ಇಸ್ ಅ ಸಾಲ್ವೆಂಟ್ ಅಂತ ಹೇಳಿದ್ರೆ in which the substance in which the solute is added is called solvent. Solute is the particle which is added to the solvent to make a solution. Okay na? Solution andre ಏನು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಅಂಡ್ ಮಾಸ್ ಇನ್ ಮಾಸ್ ಅಂದ್ರೆ ಮಾಸ್ ಆಫ್ ದ ಸಲ್ಯೂಷನ್, ಮಾಸ್ ಆಫ್ ದ ಸಲ್ಯೂಟ್, ಅದರಿಂದ ಪರ್ಸೆಂಟೇಜ್ ಆಫ್ ಕಾನ್ಸಂಟ್ರೇಷನ್ ನ ಕಂಡುಹಿಡಿಯೋದು ಹೇಗೆ ಅಂತ ಎಕ್ಸಾಂಪಲ್ ಸಮ್ಮಿಂದ ತಿಳ್ಕೊಂಡ್ವಿ. ಅಂಡ್ ಫರ್ದರ್ ನಾವು ಇನ್ನು ಸಸ್ಪೆನ್ಷನ್ ಅಂದ್ರೆ ಏನು, ಕೊಲಾಯ್ಡ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ದಟ್ ನಮ್ಗೆ ಇವಾಗ ಸಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸಲ್ಯೂಷನ್ ನ ಕಾನ್ಸಂಟ್ರೇಟೆಡ್ ಅಂತ ಯಾವಾಗ ಹೇಳ್ತಾರೆ, ಡೈಲ್ಯೂಟೆಡ್ ಅಂತ ಯಾವಾಗ ಹೇಳ್ತಾರೆ, ಸ್ಯಾಚುರೇಟೆಡ್ ಅಂತ ಯಾವಾಗ ಹೇಳ್ತಾರೆ, ಅನ್ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಯಾವಾಗ ಹೇಳ್ತಾರೆ ಅನ್ನೋದೆಲ್ಲ ನಮಗೆ ಗೊತ್ತಾಯ್ತು. ಅನ್ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಹೇಳಿದ್ರೆ ಏನು, ಅದರಲ್ಲಿ ಇನ್ನೂ ಸಲ್ಯೂಟ್ ಅನ್ನ ಆಡ್ ಮಾಡಬಹುದು, ಇಟ್ ವಿಲ್ ಡಿಸಾಲ್ವ್ ಮೋರ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಇಟ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅನ್ಸ್ಯಾಚುರೇಟೆಡ್ ಸಲ್ಯೂಷನ್. ಅಂಡ್ ಅದೇ ತರ ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಹೇಳಿದ್ರೆ ಸೊ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ ದ solution, or no more salt can be dissolved in a solution. That solution is called as saturated solution. So concentration is the concentration and dilution athwa diluted athwa concentration another, it is comparative terms, so that the minimum amount of crystals of a salt added in a solution when compared to the maximum amount of salt or the crystals added to the solution and compare ಮಾಡಿದ್ರೆ more solute ಇರುವಂತದ್ದು concentrated and ಕಡಿಮೆ solute ಇರುವಂತದ್ದು diluted. ಅದು ನಮಗೆ ಗೊತ್ತಾಯ್ತು. ನಾವು ಇವಾಗ ತಿಳ್ಕೊಳ್ಬೇಕಾಗಿರೋದು ಸಸ್ಪೆನ್ಷನ್ ಅಂದ್ರೆ ಏನು ಅಂತ ಹೇಳಿ. ವಾಟ್ ಈಸ್ ಸಸ್ಪೆನ್ಷನ್? ಸೊ ಅದನ್ನ ನೋಡೋಣ. ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಸ್. So that we know that homogeneous mixture ಅಂದ್ರೆ ಏನು, heterogeneous mixture ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಸ್ ಅಂತ ಹೇಳಿದ್ರೆ ಲೈಕ್ ದೋಸ್ obtained by ಗ್ರೂಪ್ ಸಿ ಅವರು ಚಾಕ್ ಪೌಡರ್ ನ ಅಥವಾ ವೀಟ್ ಫ್ಲೋರ್ ಅನ್ನ 50 ml ಆಫ್ ವಾಟರ್ ಅಲ್ಲಿ ಬೀಕರ್ ಅಲ್ಲಿ ಮಿಕ್ಸ್ ಮಾಡಿದ್ರು. ಸೊ ದಟ್ ಏನಾಗುತ್ತೆ, ಅದನ್ನ ಅನ್ಡಿಸ್ಟರ್ಬ್ಡ್ ಆಗಿ ಇಟ್ರೆ ಅದರಲ್ಲಿರುವಂತ ಪಾರ್ಟಿಕಲ್ಸ್ ಎಲ್ಲ ಬಾಟಮ್ ಅಲ್ಲಿ ಸೆಟಲ್ ಆಗುತ್ತೆ ಅಲ್ವಾ, ಬಾಟಮ್ ಅಲ್ಲಿ ಸೆಟಲ್ ಆಗುತ್ತೆ. ಸೊ ಇಟ್ ಈಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ in which solids are dispersed in liquid are called suspensions. So if solids are dispersed
in liquids is called suspension. Suspension is solids are dispersed in liquid. It is called as suspension. Suspension is a heterogeneous mixture in which the solute particles do not dissolve but remain suspended throughout the bulk of the medium. ಏನಂತ ಹೇಳಿದ್ರೆ ಇದು heterogeneous mixture. ಹೇಳಿದ್ನಲ್ಲ wheat flour ಅಥವಾ ಚಾಕ್ ಪೌಡರ್ ನ ಮಿಕ್ಸ್ ಮಾಡಿದಾಗ ಆ ಸಾಲಿಡ್ ಪಾರ್ಟಿಕಲ್ಸ್ ಮೇಲ್ಗಡೆನೆ ಇರುತ್ತೆ. ಸೊ ಲಿಕ್ವಿಡ್ ಜೊತೆ ತೇಲ್ತಾ ಇರುತ್ತೆ. ಏನಾಗುತ್ತೆ ಅಂದ್ರೆ ಇಟ್ ವಿಲ್ ನಾಟ್ ಡಿಸಾಲ್ವ್. ದ ಸಾಲಿಡ್ ಪಾರ್ಟಿಕಲ್ಸ್ will not dissolve in the liquid. Solid particles will not dissolve in liquid, but ಅದೇನಾಗ್ತಿರುತ್ತೆ ನೀರಿನ ಜೊತೆನೆ ಎಲ್ಲಾ ಕಡೆನೂ ತೇಲ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ ಸಾಲಿಡ್ ಪಾರ್ಟಿಕಲ್ಸ್. ಬಟ್ ಮಿಕ್ಸ್ ಆಗೋದಿಲ್ಲ ಸಾಲಿಡ್ ಜೊತೆ, ಲಿಕ್ವಿಡ್ ಜೊತೆ ಮಿಕ್ಸ್ ಆಗೋದಿಲ್ಲ, ಡಿಸಾಲ್ವ್ ಆಗೋದಿಲ್ಲ. The solids are dispersed in liquid and also not dissolved. Okay, dissolve ಆಗೋದಿಲ್ಲ. Suspended throughout the bulk of the medium. Suspended ಅಂತ ಹೇಳಿದ್ರೆ ನೀರಿನ ಜೊತೆ throughout particles ಓಡಾಡ್ತಾ ಇರುತ್ತೆ. So particles of a suspension are visible to naked eye. So here the particles are visible to naked eye. Visible to naked eye. ಅಂದ್ರೆ ನಾವು unaided eyes ಇಂದ ನಾವು ಪಾರ್ಟಿಕಲ್ಸ್ ನ ನೋಡ್ಲಿಕ್ಕೆ ಆಗೋದಿಲ್ಲ. ದೇ ಆರ್ ವೆರಿ ಟೈನಿ. ಸೊ ತುಂಬಾ ನ್ಯಾನೋಮೀಟರ್ಸ್ ಅಷ್ಟು ಸಣ್ಣ ಡಯಾಮೀಟರ್ ಇರೋದ್ರಿಂದ ಪಾರ್ಟಿಕಲ್ಸ್ ನ ನೋಡ್ಲಿಕ್ಕೆ ಆಗೋದಿಲ್ಲ. ಬಟ್ ದ ಸಸ್ಪೆನ್ಷನ್ here the solids will not dissolve in the water, so they are suspended in the liquid. We can see the particles through the naked eye. Particles are visible for naked eye. And properties of a suspension. ಏನಿದು ಸಸ್ಪೆನ್ಷನ್ ನ ಪ್ರಾಪರ್ಟೀಸ್ ಏನು, ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಸಸ್ಪೆನ್ಷನ್ ಈಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಸೊ ಆಸ್ ವಿ ನೋ, ನಾವು ಅದರಲ್ಲೇ ತಿಳ್ಕೊಂಡಂಗೆ ಇಟ್ ಈಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್, so that the solid particles will not dissolve in the water, they will be suspended. ಅದಕ್ಕೋಸ್ಕರನೇ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. And the particles of the suspension are visible to naked eye. 8 particles ಏನಿರುತ್ತೆ, they are visible to naked eye. And the particles of the suspension scatter a beam of light passing through it and make its path visible. ಏನಂತ ಹೇಳಿದ್ರೆ, so that let us imagine this is a suspension. ಓಕೆನಾ? ಈ ಸಸ್ಪೆನ್ಷನ್ ಅಲ್ಲಿ ಪಾರ್ಟಿಕಲ್ಸ್ ಈ ರೀತಿ ಸಸ್ಪೆಂಡ್ ಆಗಿರುತ್ತೆ. ಸೊ ಪಾರ್ಟಿಕಲ್ಸ್ ಎಲ್ಲ ವಿಸಿಬಲ್ ಟು ಐ. ಸೊ ವಾಟರ್ ಅಲ್ಲಿ ವಾಟರ್ ಏನಿದು ನಾವು ಲೈನ್ ಈ ರೀತಿ ಲೈನ್ ಹಾಕ್ತಿವಲ್ಲ, ಇದೆಲ್ಲ ಲಿಕ್ವಿಡ್. ಅಂಡ್ ಈ ರೀತಿ ಸರ್ಕಲ್ ಏನಿದೆ ಸಣ್ಣ ಸಣ್ಣ ಬಬಲ್ಸ್ ತರ, ದೀಸ್ ಆರ್ ದ ಪಾರ್ಟಿಕಲ್ಸ್. ಸೊ ಇಲ್ಲಿಂದ ಒಂದು ಟಾರ್ಚ್ ಲೈಟ್, ಇದು ಒಂದು ಟಾರ್ಚ್ ಅಂತ ಅನ್ಬೋದು. ಇಲ್ಲಿ ಟಾರ್ಚ್ ಆನ್ ಮಾಡಿದ್ರೆ ಬೆಳಕು ಈ ರೀತಿ ಬರುತ್ತೆ. ಇದಕ್ಕೆ ಬಂದ್ರೆ ಏನಾಗುತ್ತೆ, ಬೀಮು ಸ್ಕ್ಯಾಟರ್ ಆಗುತ್ತೆ. ಈ ತರ ಲೈಟ್ ಸ್ಕ್ಯಾಟರ್ ಆಗುತ್ತೆ. ಇದು ಬೆಳಕು, ದಿಸ್ ಇಸ್ ಲೈಟ್ ಬೀಮ್. ಇಲ್ಲಿಂದ ಬೀಮ್ ಸಿಂಗಲ್ ರೇಸ್ ನಲ್ಲಿ ಬರುತ್ತೆ, ಇಲ್ಲಿ ಸ್ಕ್ಯಾಟರ್ ಆಗುತ್ತೆ. ಸೊ ದಟ್ ಈ ಸಸ್ಪೆನ್ಷನ್ ಏನಿದೆ ಇದರ ಒಳಗಡೆ ನಾವು ಲೈಟ್ ಪಾತ್ ಅನ್ನ ನೋಡಬಹುದು. ಲೈಟ್ ಪಾತ್ ಆಫ್ ದ ಲೈಟ್ ಅಥವಾ ಲೈಟ್ ಪಾತ್, we can observe the path of the light. The particles of a suspension scatter a beam of light passing through it and make its path visible. Light path is visible. ಅಂದ್ರೆ ನಾವು ಅದನ್ನ ನೋಡಬಹುದು. So in solution the light path is invisible. ಅಂತ ಹೇಳಿದ್ರೆ ಏನು, ನಾವು ಸೊಲ್ಯೂಷನ್ ಅಲ್ಲಿ ಇದೇ ರೀತಿ ನಾವು
ಬೆಳಕನ್ನ ಬಿಟ್ರೆ ಈ ತರ ಸ್ಕ್ಯಾಟರ್ ಆಗೋದಿಲ್ಲ ಬೀಮ್, ಲೈಟ್ ಪಾತ್ ಇನ್ವಿಸಿಬಲ್ ಆಗಿರುತ್ತೆ, ಬೆಳಕು ನಮ್ಗೆ ಅದ್ರೊಳಗಡೆ ಇನ್ವಿಸಿಬಲ್ ಆಗಿರುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ, ಲೈಟ್ ಪಾತ್ ಇಸ್ ವಿಸಿಬಲ್ ಅಥವಾ path of the light is visible ಅಂತ ನಾವು ಹೇಳ್ಬೋದು. And ಆ ನಂತರ the solute particles settle down when a suspension is left undisturbed. ನಾವು undisturbed ಮಾಡದನೆ ಇಟ್ರೆ particles will settle down if it is kept undisturbed for some minutes ಅಲ್ವಾ ಅಥವಾ some hours, ಯಾವ ತರ ಆದ್ರೂ ಆಗಿರ್ಬೋದು. ಸ್ವಲ್ಪ ಟೈಮ್ ಅನ್ನ ಬಿಟ್ಟಾಗ ಅನ್ಡಿಸ್ಟರ್ಬ್ ಮಾಡದನೆ ಒಂದು ಜಾಗದಲ್ಲಿ ಇಟ್ಬಿಟ್ರೆ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, the particles come down and settle at the bottom. And that is a suspension is unstable. So solution stable ಅಂತ ನೋಡಿದ್ವಿ. ಯಾಕೆ ಅಂತ ಹೇಳಿದ್ರೆ solution is stable because ಯಾಕಂತ ಹೇಳಿದ್ರೆ ನಾವು ಅನ್ಡಿಸ್ಟರ್ಬ್ಡ್ ಆಗಿ ಒಂದು ಜಾಗದಲ್ಲಿ ಅದನ್ನ ಅನ್ಡಿಸ್ಟರ್ಬ್ ಮಾಡದೇ ಇಟ್ಟರೂ ಸಹ ಅದರಲ್ಲಿ ಇರುವಂತ ಪಾರ್ಟಿಕಲ್ಸ್ ಯಾವುದು ಬಾಟಮ್ ಅಲ್ಲಿ ಸೆಟಲ್ ಆಗೋದಿಲ್ಲ. ಓಕೆನಾ? ಸೊಲ್ಯೂಷನ್ ಇಸ್ ಅ ಸೊಲ್ಯೂಷನ್, ಯಾವ ರೀತಿ ಇಟ್ರು ಸೊಲ್ಯೂಷನ್ ಆಗೇ ಇರುತ್ತೆ. ಬಟ್ ಸಸ್ಪೆನ್ಷನ್ ನಾವು ಅನ್ಡಿಸ್ಟರ್ಬ್ ಆಗಿ ಇಟ್ಟರೆ ದ ಪಾರ್ಟಿಕಲ್ಸ್ ವಿಲ್ ಸೆಟಲ್ ಅಟ್ ದ ಬಾಟಮ್. ದಟ್ ಈಸ್ ಇಟ್ ಈಸ್ ಅನ್ಸ್ಟೇಬಲ್. ಏನಂತ ಹೇಳಿದ್ರೆ ಅನ್ಸ್ಟೇಬಲ್ ಅಂತ ಹೇಳಿದ್ರೆ, ಸೊ ನಾವು ಈ ಸೊಲ್ಯೂಷನ್ ನ ಫಿಲ್ಟರ್ ಮಾಡಿದಾಗ the solute particles will come in the filter paper ಇಟ್ಬಿಟ್ಟು ನಾವು ಫಿಲ್ಟ್ರೇಷನ್ ಮಾಡ್ತೀವಲ್ವಾ. ಸೊ ಫನಲ್ ಇಟ್ಬಿಟ್ಟು ಫಿಲ್ಟ್ರೇಷನ್ ಮಾಡೋದು ತೋರಿಸಿದ್ನಲ್ವಾ, ಆ ರೀತಿ ಫನಲ್ ಇಟ್ಬಿಟ್ಟು ಫಿಲ್ಟ್ರೇಷನ್ ಮಾಡಿದ್ರೆ ಫಿಲ್ಟರ್ ಪೇಪರ್ ನಲ್ಲಿ we can absorb the residue of particles residue ನ ನಾವು ಇಲ್ಲಿ ಅಬ್ಸಾರ್ಬ್ ಮಾಡಬಹುದು. ಸೊ ದಟ್ ಇಲ್ಲಿ ಫಿಲ್ಟ್ರೇಟ್ ಬರುತ್ತೆ. ಇಲ್ಲಿ ಪಾರ್ಟಿಕಲ್ಸ್ ಎಲ್ಲ ಇಲ್ಲಿ residue will be collected in the filter paper. So it is called as unstable. If the particles will not come here ಅಂತ ಹೇಳಿದ್ರೆ, if ಯಾವುದು ಸೊಲ್ಯೂಷನ್ ನ ಫಿಲ್ಟ್ರೇಟ್ ಮಾಡಿದ್ರೆ we will any filtrate ಅಲ್ಲ we will not see any thing here. We filter paper solution na filter ಮಾಡಿದ್ರೆ we will not get anything, ಏನು residue ಬರಲ್ಲ. We will not get the residue like in suspension. But if we filter the suspension, we will get the residue here in the filter paper. So that because of the residue in the filtration, we will call the suspension as unstable ಅಂತ ನಾವು ಕರೀತೀವಿ. ಅದನ್ನ unstable ಅಂತ ಕರೀತೀವಿ. So they can be separated from mixture by the process of filtration. When the particles settle down, the suspension breaks and it does not scatter light anymore. So ಇದು ಇಲ್ಲಿ ಸಸ್ಪೆಂಡ್ ಇನ್ನೆಲ್ಲ ಏನಾಗಿದೆ, ಪಾರ್ಟಿಕಲ್ಸ್ ಸಸ್ಪೆಂಡ್ ಆಗಿರೋದ್ರಿಂದ, ಸಸ್ಪೆಂಡ್ ಅಂದ್ರೆ ಎಲ್ಲಾ ಕಡೆ ಪಾರ್ಟಿಕಲ್ಸ್ ಓಡಾಡ್ತಾ ಇರೋದ್ರಿಂದ ಇಟ್ ವಿಲ್ ಸ್ಕ್ಯಾಟರ್ ದ ಲೈಟ್. ಇಫ್ ಈ ಪಾರ್ಟಿಕಲ್ಸ್ ಎಲ್ಲ ವಾಟರ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟು ನಂತರ ನಾವು ಈ ವಾಟರ್ ಲಿಕ್ವಿಡ್ ಮೇಲೆ ಈ ಲೈಟ್ ಅನ್ನ ಪಾಸ್ ಮಾಡಿದ್ರೆ ಇಟ್ ವಿಲ್ ನಾಟ್ ಸ್ಕ್ಯಾಟರ್ ಎನಿಮೋರ್ ಅಂತ ಹೇಳಿದ್ರೆ, ಪಾರ್ಟಿಕಲ್ಸ್ ಇಂದ ಸ್ಕ್ಯಾಟರ್ ಆಗುತ್ತೆ. ಪಾರ್ಟಿಕಲ್ಸ್ ವಿಲ್ ಕಾಸ್ ದ ಸ್ಕ್ಯಾಟರಿಂಗ್ ಆಫ್ ದ ಲೈಟ್. ಬಟ್ ಇದೆಲ್ಲ ಬಾಟಮ್ ಅಲ್ಲಿ ಸೆಟ್ಲ್ ಆದ್ರೆ when these particles settle down at the bottom, the light will not scatter anymore. ಓಕೆನಾ? ಅರ್ಥ ಆಯ್ತಲ್ಲ? And these are the properties of suspension. ಓಕೆನಾ?